ಎಲ್ರಿಗೂ ನಮಸ್ಕಾರ. ನಾನು ಕವಿ ಪೂಜಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೋಳಿ ಸಾರು ಮಾಡ್ತಿದ್ದೇನೆ, ನೋಡಿ ಹೇಗೆ ಅಂತ. ಎಂತೆಂಟು ಮೆಣಸು ಹುರಿದಾಯಿತು. ಈಗ ಕೊತ್ತಂಬರಿ ಹುರಿತಾ ಇದ್ದೇವೆ. ನೆಕ್ಸ್ಟ್ ಈಗ ಕಾಳು ಮೆಣಸು ಮತ್ತು ಒಂದು ಸ್ವಲ್ಪ ಮೆಂತೆ ಹುರಿದಾದ್ಮೇಲೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಅದಕ್ಕೆ ನೀರುಳ್ಳಿ ಹಾಕಿ ಸರಿಯಾಗಿ ಫ್ರೈ ಮಾಡಬೇಕು. ಈಗ ಒಗ್ಗರಣೆ ಸೊಪ್ಪು ಉಂಟಲ್ಲ, ಅದು ಚೆನ್ನಾಗಿ ನಾವು ಕ್ಲೀನ್ ಮಾಡಿಟ್ಟಿದ್ವಿ. ಈಗ ಅದನ್ನು ನಾವು ಈರುಳ್ಳಿ ಫ್ರೈ ಮಾಡಿದ್ವಲ್ಲ, ಅದಕ್ಕೆ ನಾವೀಗ ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿ ಹೀಗೆ ಹಾಕಿ ಪುನಃ ಫ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಪುನಃ ಇದನ್ನು ಸಹ ಫ್ರೈ ಮಾಡಬೇಕು. ಈಗ ಇಲ್ಲಿ ಹುರಿದಿಟ್ಟ ಮೆಣಸು, ಕೊತ್ತಂಬರಿ ಮತ್ತು ಕರಿಮೆಣಸು ಮತ್ತು ಮೆಂತೆ ಇದೆಲ್ಲ ಈಗ ನಾವು ಗ್ರೈಂಡ್ ಮಾಡಬೇಕು. ಈಗ ಮಿಕ್ಸಿ ಜಾರಿಗೆಲ್ಲ ಹಾಕಬೇಕು. ಸ್ವಲ್ಪ ಸಾಸಿವೆ ಎಲ್ಲ ಮಿಕ್ಸ್ ಮಾಡಿ ಹಾಕಬೇಕು. ಈಗ ಗ್ರೈಂಡ್ ಮಾಡಬೇಕು ಮಿಕ್ಸಿ. ಇದಕ್ಕೆ ಸ್ವಲ್ಪ ನೀರು. ಈಗ ಇದು ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಆಗಿದೆಲ್ಲ, ಅದಕ್ಕೆ ಬೆಳ್ಳುಳ್ಳಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಈ ಮಿಶ್ರಣವನ್ನು ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೀಗ ಸ್ವಲ್ಪ ಅರಿಶಿಣ ಹಾಕಬೇಕು. ಈಗ ಇದನ್ನು ಪುನಃ ಗ್ರೈಂಡ್ ಮಾಡಬೇಕು. ಈಗ ಕೋಳಿ ಸಾರಿಗೆ ಹಾಲು ರೆಡಿ ಮಾಡಲಿಕ್ಕೆ ಉಂಟು. ನಮ್ಮದು ತೆಂಗಿನಕಾಯಿ ಉಂಟಲ್ಲ, ಅದರದ್ದು ಹಾಲು. ಈಗ ಇಲ್ಲಿ ತೆಂಗಿನಕಾಯಿ ಹಾಲು ರೆಡಿ ಆಗ್ತಾ ಉಂಟು. ಮೂರು ನೀರುಳ್ಳಿ, ಒಂದು ಟೊಮೆಟೊ. ಈಗ ಅದಕ್ಕೆ ಎಣ್ಣೆ ಹಾಕಬೇಕು. ಜಜ್ಜಿದ ಬೆಳ್ಳುಳ್ಳಿ, ನೋಡಿ ಈಗ ಇದು ಬ್ಲ್ಯಾಕ್ ಆಗ್ತಾ ಬಂತು. ಈಗ ಇದಕ್ಕೆ ಒಗ್ಗರಣೆ ಸೊಪ್ಪು ಹಾಕ್ತಾ ಇದ್ದೇವೆ. ಈಗ ನೋಡಿ ಫ್ರೈ ಆಯ್ತಲ್ಲ, ಈಗ ನೀರುಳ್ಳಿ ಹಾಕಬೇಕು. ಆಮೇಲೆ ಅದನ್ನು ಪುನಃ ಫ್ರೈ ಮಾಡಬೇಕು ಮತ್ತು ಬೇಯಲಿಕ್ಕೆ ಬಿಡುವ. ಈಗ ಟೊಮೆಟೊ ಹಾಕಬೇಕು, ಪುನಃ ಅದನ್ನು ಫ್ರೈ ಮಾಡಬೇಕು. ಪುನಃ ಬೇಯಲಿಕ್ಕೆ ಇಡಬೇಕು. ಈಗ ನಾವು 2.5 kg ಕೋಳಿ ತಗೊಂಡಿದ್ದೇವೆ. ಅದನ್ನೀಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಉಪ್ಪು ಹಾಕ್ತಾ ಇದ್ದೇವೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕಬೇಕು. ಇದನ್ನ ಸರಿ ಮಿಕ್ಸ್ ಆದಮೇಲೆ ಇದನ್ನೀಗ ಬೇಯಲಿಕ್ಕೆ ಬಿಡಬೇಕು. ನೋಡಿ ಈಗ ಇದು ಬೇಯ್ದಿದೆ. ನೋಡಿ ಈಗ ಇದು ಬೇಯ್ದಿದೆ ಚೆನ್ನಾಗಿ. ಈ ಮಿಶ್ರಣವನ್ನು ಈಗ ನಾವು ಅದಕ್ಕೆ ಹಾಕಬೇಕು.
ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ತೆಂಗಿನ ಹಾಲನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ತೆಂಗಿನ ಹಾಲು ಸಮಿಶ್ರಣ ಹಾಕ್ತಾ ಇದ್ದೇವೆ. ತೆಂಗಿನ ಹಾಲು, ಈಗ ತೆಂಗಿನ ಹಾಲೆಲ್ಲ ಹಾಕಿ, ನೀರು ಹಾಕಲಿಕ್ಕಿಲ್ಲ ಇದಕ್ಕೆ. ಈಗ ನಮ್ಮದು ಕೋಳಿ ಸಾರಾಯಿತು. ಈಗ ಇದನ್ನು ಕುದಿ ಬರಲಿಕ್ಕೆ ಇಡುವ. ಕುದಿ ಬರುವ ತನಕ ನಾವು ಕಾಯಬೇಕು. ಓಕೆ, ಅಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್. ಈ ಥರ ಕುದಿ ಬರಬೇಕು. ಮಿಕ್ಸ್ ಮಾಡಬೇಕು. ನೋಡ್ಬೋದು ಯಾವ ಥರ ಆಗಿದೆ ಅಂತ. ಕೋಳಿ ಸಾರು ರೆಡಿ ಆಯಿತು. ಈಗ ಅದನ್ನು ಯಾವುದ್ರ ಜೊತೆ ತಿಂತೇನೆ ಅಂತ ತೋರಿಸ್ತೇನೆ. ಇದು ಕೋಳಿ ಸಾರು, ಸೊ ಗುಡ್. ಈಗ ಕೋಳಿ ಸಾರು ಹಾಕ್ತಾ ಇದ್ದೀನಿ. ರೊಟ್ಟಿ, ಕೋಳಿ ರೊಟ್ಟಿ ಮತ್ತು ಕೋಳಿ ಸಾರು. ಇದಕ್ಕೆ ಸಾರು ಒಂದು ಪೀಸ್ ತಗೊಳ್ತೇನೆ, ಕಾಲಿದು. ಐ ಲೈಕ್ ಕಾಲು. ಕೋಳಿ ಸತಿನಿ.